ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಅತ್ಯಂತ ದುರಂತ ಘಟನೆ ಇಡೀ ಕರ್ನಾಟಕವನ್ನೇ ಅಥವಾ ಇಡೀ ಕಾಂಗ್ರೆಸ್ ಪಕ್ಷನೇ ತಲೆ ತಗ್ಗಿಸುವಂತ ಒಂದು ಘಟನೆ ನಡೆದಿದೆ. ಮನೆ ಶಾಸಕರು ರಾಮನಗರ ವಿಧಾನಸಭಾ ಕ್ಷೇತ್ರ ಇಕ್ಬಾಲ್ ಹುಸೇನ್ ಒಂದು ಗ್ರಾಮವನ್ನೇ ಕಬಳಿಸ್ಲಿಕ್ಕೆ ಹುನ್ನಾರ ನಡೆಸಿ ಇಡೀ ಗ್ರಾಮವನ್ನೇ ಅವರ ಹೆಸರಿಗೆ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಅತ್ಯಂತ ಹೀನಾಯ ಕೆಲಸವೊಂದು ನಡೆದಿದೆ. ಇವತ್ತು ಕನಕಪುರ ತಾಲೂಕಿನ ಹೊಂಗೇನದೊಡ್ಡಿ ಅನ್ನೋ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ 265ರಲ್ಲಿ ಇರ್ತಕ್ಕಂಥ ಗ್ರಾಮವನ್ನ ಇತ್ತೀಚೆಗೆ ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರು ಅವರ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಏನೋ ಒಂದು ಕಾರ್ಯಕ್ರಮನ ಜಾರಿಗೆ ತಂದು ಬಡವರಿಗೆ, ರೈತರಿಗೆ, ಹಿಂದುಳಿದವರಿಗೆ ಸಹಾಯ ಆಗ್ಲಿ ಅಂತ ಒಂದು ಕಾರ್ಯಕ್ರಮನ ತಂದು ಅದನ್ನ ಬೊಂಬಿ ಹೊಡೆದು ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅದೇ ಪಕ್ಷದ ಒಬ್ಬ ಶಾಸಕ ಇವತ್ತು ಅದನ್ನ ಆ ಒಂದು ನಿಯಮನ ಉಲ್ಲಂಘನೆ ಮಾಡಿ ಇಡೀ ಗ್ರಾಮವನ್ನೇ ಹೊಡಿಲಿಕ್ಕೆ ಹೊಡೆದಿದ್ದಾರೆ. ಹೊಡಿಲಿಕ್ಕೆ ಅಲ್ಲ, ಹಾಗೆ ನೋಂದಣಿ ಆಗೋಗಿದೆ. ಇವತ್ತು ಸರಿಸುಮಾರು 66 ಎಕರೆ ಅವ್ರ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ಸರ್ವೆ ನಂಬರ್ಗಳು, ಅದ್ರ ಮುಖ್ಯವಾಗಿ ಸರ್ವೆ ನಂಬರ್ 265 ಏನ್ ಇವತ್ತು ಗ್ರಾಮ ಇದೆ ಅದನ್ನೇ ಅವ್ರ ಹೆಸರಿಗೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸಾಕಷ್ಟು ರೈತ ಪರ ಹೋರಾಟಗಾರರು, ಸಂಘಟನೆ ಪರ ಹೋರಾಟಗಾರರು, ದೂರರಾದರಾದಂತ ಕುಮಾರಸ್ವಾಮಿ ಅವರು, ಜಯ ಕರ್ನಾಟಕ ಸಲಹೆಗಾರರು, ರಾಜ್ಯ ಸಲಹೆಗಾರರು, ಇವರೆಲ್ಲರೂ ಸೇರಿ ಇದನ್ನ ಆಚೆಗೆ ತಂದು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ರೈತರ ಹೋರಾಟ ಶುರು ಆಗಿದೆ. ದುರ್ಘಟನೆ ಏನು ಅಂದ್ರೆ, ಈ ಜಮೀನ್ನ ರೈತರು ಯಾರು ಉಳುಮೆ ಮಾಡ್ತಿದ್ರು, ಉಳುವವನೇ ಭೂಮಿ ಒಡೆಯೋದಡಿ ಅವ್ರ ಹೆಸರಿಗೆ ನೋಂದಾಯಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಅದು ಹೈಕೋರ್ಟ್ ಅಲ್ಲಿ ಕೂಡ ಇದೆ. ಹೈಕೋರ್ಟ್ ಇಂದ ಆದೇಶ ಆಗಿ ಟ್ರಿಬ್ಯುನಲ್ ಬರಬೇಕು ಅಂತ ಆಗಿದೆ. ದುರಂತ ಏನು ಅಂದ್ರೆ, ಕನಕಪುರದಲ್ಲಿ ಟ್ರಿಬ್ಯುನಲೇ ಇಲ್ಲ, ಆರೋಳಿಯಲ್ಲಿ ಟ್ರಿಬ್ಯುನಲ್ ಇಲ್ಲ. ಅತ್ಯಂತ ಸೂಕ್ಷ್ಮ ವಿಚಾರ ಇವೆಲ್ಲ. ಯಾಕೆ ಕನಕಪುರದಲ್ಲಿ ಆರೋಳಿಯಲ್ಲಿ ಟ್ರಿಬ್ಯುನಲ್ಗಳಿಲ್ಲ? ಹೈಕೋರ್ಟ್ ಇಂದ ಆದೇಶ ಆಗಿ ರೈತರಿಗೆ ನ್ಯಾಯಯುತವಾಗಿ ಅವರು ಮಾಡ್ತಿರ್ತಕ್ಕಂಥ ವ್ಯಾಪ್ತಿಯ ಜಮೀನು, ಅದು 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು, ಈ ಉಳುವವನೇ ಭೂಮಿಯ ಅಡಿ ಏನ್ ಬರ್ತದೆ ಒಡೆಯ, ಅದ್ರ ಅಡಿ ಏನ್ ಬರ್ತದೆ, ಅವ್ರು ಉಳುಮೆ ಮಾಡ್ತಿದ್ದಾರೆ ಅದನ್ನ ಸೇರಿಸ್ಬೇಕು ಅಂತ ಬಂದಿದೆ. ಸುಮಾರು 30 ವರ್ಷಗಳ ಹಿಂದೆ 10 ಕುಂಟೆ, ಈಗ ಮೊನ್ನೆ ಅಷ್ಟೇ ನಾನು ಇಕ್ಬಾಲ್ ಹುಸೇನ್ ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ, ಹಕ್ಕುಪತ್ರನ ವಿತರಣೆ ಮಾಡಿಸ್ಬಿಡ್ತೀನಿ ನಾನು ಅಂತ. ಯಾರಪ್ಪನ್ ಸೊತ್ತು ಅಂತ ಹಕ್ಕುಪತ್ರ ಇವ್ರು ವಿತರಣೆ ಮಾಡಿಸ್ತಾರೆ? ಮೊದ್ಲೇ ಹೇಳ್ತಾರೆ ನಾನು ನನ್ನ ಗ್ರಾಮನ ತಗೊಂಡಿಲ್ಲ ಅಂತಾರೆ. ಅದ ನಂತರ ಹೇಳ್ತಾರೆ ಹೌದು ಗ್ರಾಮ ಇದಾಗ್ಬಿಟ್ಟಿದೆ, ನಾನು ಅದನ್ನ ವಾಪಸ್ ಕೊಟ್ಬಿಡ್ತೀನಿ ಅಂತಾರೆ. ತರಾತುರಿಯಲ್ಲಿ ರಿಜಿಸ್ಟರ್ ಪೋಸ್ಟ್ ಗಳಲ್ಲಿ ಹಕ್ಕುಪತ್ರ ಕಳಿಸ್ತಾ ಇದ್ದಾರೆ ಇವತ್ತು. ಯಾರು ಇವ್ರ ಹಕ್ಕುಪತ್ರ ಕಳ್ಸಕ್ಕೆ? 1987ರಲ್ಲೇನೆ ಇವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ರು. 10 ಕುಂಟೆ, 5 ಕುಂಟೆ, 20 ಕುಂಟೆ ಹಕ್ಕುಪತ್ರ ಕೊಟ್ಟಿದ್ರು. ಅದ್ರ ವಿರುದ್ಧನೇ ರೈತರು ನಮ್ಗೆ ಇಷ್ಟ ಅಲ್ಲ, ನಾವು ಉಳುಮೆ ಮಾಡ್ತಿರ್ತಕ್ಕಂಥ ಪೂರ್ಣ ಜಮೀನು ನಮ್ಮ ಹೆಸರಿಗೆ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೋರ್ಟ್ಗೆ ಹೋದ್ರು. ಕೋರ್ಟ್ ಅಲ್ಲಿ ನೀವು ಟ್ರಿಬ್ಯುನಲ್ ಹೋಗಿ ನೀವು ಟ್ರಿಬ್ಯುನಲ್ ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಟ್ರಿಬ್ಯುನಲ್ ಇರ್ತಕ್ಕಂಥ ವ್ಯಾಜ್ಯ ಇರ್ತಕ್ಕಂಥ ಜಮೀನ್ನ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಶಾಸಕ ನೋಂದಣಿ ಮಾಡಿಸ್ಕತಾನೆ ಅಂದ್ರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಅಧಿಕಾರಿಗಳು ಸಾಕಷ್ಟು ಬಾರಿ ನಾವು ಟಿವಿಲಿ ನೋಡ್ತಾ ಇರ್ತೇವೆ, ರಿಪಬ್ಲಿಕ್ ಆಫ್ ಕನಕಪುರ ಆಗೋಯ್ತು ಅಂತ. ಇವತ್ತು ಟ್ರಿಬ್ಯುನಲ್ ನಲ್ಲಿ ಇತ್ಯರ್ಥ ಆಗದೆ ಇರ್ತಕ್ಕಂಥ ಒಂದು ಜಮೀನ ಹೈಕೋರ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಕೇಸಲ್ಲಿ ಖಾತೆನ ಪೋತಿ ಖಾತೆ ಮಾಡಿಸಿ, ಯಾರು ಮೂಲ ಜಮೀನ್ದಾರ ಇದ್ರು ಪಾಪ ಅವರು ಗ್ರಾಮಕ್ಕೆ ಅಂತಾನೆ 1967ರಲ್ಲೇ ಬರ್ದಿದ್ರು ಅನ್ಸ್ತದೆ ಅಂತ ತಪ್ಪಿಲ್ಲ. 1967ರಲ್ಲೇನೆ ಗ್ರಾಮಕ್ಕೋಸ್ಕರ ಅವ್ರ ಮೂಲ ಯಾರು ವಾರಸ್ದಾರಿದ್ರು ಅವ್ರು ಬರ್ದಿದ್ದಾರೆ. ಇವತ್ತು ಇತ್ಯರ್ಥ ಆಗದೆ ಇರ್ತಕ್ಕಂಥ ಜಮೀನ್ನ ಅವರ ವಾರಸ್ದಾರ ಯಾರಿದ್ದಾರೆ ಪೋತಿ ಖಾತೆ ಮಾಡಿ ಅವ್ರ ಹೆಸರಲ್ಲಿ ಶಾಸಕರು ಅವ್ರ ಹೆಸರಿಗೆ ನೋಂದಣಿ ಮಾಡಿಸ್ಕೊತಾರೆ ಅಂತ. ಅದು ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ. ಅದು ನನ್ನ ಪ್ರಕಾರ ಡಿಸೆಂಬರ್ ಹೋದ ವರ್ಷ 24ರಲ್ಲಿ ಆಗಿರ್ತಕ್ಕಂಥದ್ದು.